ತುತ್ತು ಅಂತ ತಗೊಳ್ಕೆ ರೋಡಿಗೆ ಹೋಗ್ಬಿಟ್ಟಿನಿ. ಎರಡು ಗಾಡಿ ಬಿಟ್ಟು 3 ಗಾಡಿ ತೊಗೊಂಡು ಅದೇ ನಿಂಬಿಕೆ ಮೇಲೆ ಡ್ಯಾಶ್ ಹೊಡೆದು ಚಾಲು ಆಗಿದೆ. ಹೆಂಗೆ ಗೊತ್ತಾಯ್ತು? ಆ ಲೈಟ್ ಬ್ಲಿಂಕ್ ಅಲ್ಲತ್ತಿಲ್ಲ ರೆಡ್ ಕಲರ್. ಚಾಲೂನೇ ಅದ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಚಾರ್ಜಿಂಗ್ ಗಾಡಿಗೆ ಒಂಟಿ ಅಂತೇಳಿ ಹೆಸರಿಟ್ಟಿನಿ. ಬಂದ್ರ ಪಬ್ಲಿಕ್ ಅಂಜಂಗದ ಅಂತೇಳಿ ಬರೀ ಇಂಥದೆಯ. ವೆಲ್ಕಮ್ ಬ್ಯಾಕ್ ಪಬ್ಲಿಕ್ ಮೋಟೋ ವ್ಲಾಗ್ ಸೆಟಪ್ನಾಗ. ಭಾಳ ದಿನ ಆಯ್ತು ರೀ, ಮಿನಿ ವ್ಲಾಗ್ನೂ ಮಾಡಿಲ್ಲ, ಲಾಂಗ್ ವೀಡಿಯೋನು ಶೂಟ್ ಮಾಡಿಲ್ಲ. ಲಾಂಗ್ ವೀಡಿಯೋ ಶೂಟ್ ಮಾಡ್ಲಾರ್ದಾರ 1-2-3 ಮಂತ್ಸ್ ಆಗಿರ್ಬೇಕು. ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳ್ತೀನಂತ. ಸದ್ಯಕ್ಕೆ ನಮ್ಮ ಏನು ಕಲಬುರ್ಗಿ ವಿಶ್ವ ಶೆಟ್ಟಿ ಅವ್ರಿಗೆ ಭೇಟಿಯಾರಿ. ನಮಸ್ಕಾರ ಕಲಬುರ್ಗಿ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ನಾನು ಇವತ್ತು ಹೇಳ್ತಾ ಇರೋದು ವಿಘ್ನೇಶ್ ಅವ್ರ ಸಲಕ್ಕೆ ವೇಟ್ ಮಾಡತ್ತೀವಿ. ಈಗ ಏನು ಹೊಸದೇ ಅದ ಅದೇ ಹಾಂ, ಅದು ಮ್ಯಾಗ ಎಂಡಿ ಫಿಲ್ಟರ್ ಹಚ್ಚಿನ. ಚಾಲು ಆಗಿದೆ. ಹೆಂಗೆ ಗೊತ್ತಾಯ್ತು? ಆ ಲೈಟ್ ಬ್ಲಿಂಕ್ ಅಲ್ಲತ್ತಿಲ್ಲ ರೆಡ್ ಕಲರ್. ಚಾಲೂನೇ ಅದ. ಹಾಂ, ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಐತಿ ಈಗ ಅಲ್ಲಿಗೆ ಒಟ್ಟಿಗೆ ಚಾರ್ಜಿಂಗ್ ಖಾಲಿ ಆತ. ಹಂಗೆ ಅಟ್ಟೆ ಅದಾವು. ಬಂದ ನೋಡ್ರಿ ನಮ್ಮ ವಿಘ್ನೇಶ್. ಎಲ್ಲರೂ ಗಾಡಿಗೆ ಹೆಸರು ಇಡ್ಲತ್ತಾರ, ಅದಕ್ಕೆ ನಾವು ಗಾಡಿಗೆ ಹೆಸರು ಇಟ್ಟಿವಿ. ನಮ್ದು ಚಾರ್ಜಿಂಗ್ ಗಾಡಿಗೆ ಒಂಟಿ ಅಂತೇಳಿ ಹೆಸರು ಇಟ್ಟಿವಿ. ರಿವೀಲ್ ಮಾಡಿಲ್ಲ, ರಿವೀಲ್ ಮಾಡ್ತೀನಿ ಆಮೇಲೆ. ಬರ್ರಿ ಕಂಟಿನ್ಯೂ ಆನ್ ಆಗಿಡ್ತೀವಿ. ಒಂದು ಬಂದ್ ಮಾಡೋದು, ಒಂದು ಚಾಲು ಮಾಡೋದು. ಈಗ ನಾವು ಗಾಡಿ ಹೆಂಗೆ ಚಾಲು ಬಂದ್ ಮಾಡಿದ್ರೆ ಪೆಟ್ರೋಲ್ ಜಾಸ್ತಿ ಹೋಗ್ತದಲ್ಲ. ಹಾಂ ಹಾಂ, ಏನು ಭೀ ಅನ್ನೋ ವಿಶ್ವ. ಈಗ ಹೆಲ್ಮೆಟ್ ಹಾಕೊಂಡು ಗೋಪ್ರ ಹಾಕೊಂಡು ಹೊಂಟಿವಿಲ್ಲ, ಭಾಳ ಮಂದಿ ನೋಡ್ತಾರೆ. ಏನೋ ಮಾಡ್ಲತ್ತ ನೀವು. ಹಾಂ ಹಾಂ, ಮನ್ ಕುರ್ಕೊಟ್ಟದಾಗ ಹೋದಾಗ ಅದು ಕೂಲಿಂಗ್ ಮಾಡ್ತೇನ್ರಿ ಅಂತ ಕೇಳ್ತಾನ. ಒಂದು ವಾರದಿಂದ ಸರ್ವಿಸಿಂಗ್ ಅದು ಎಲ್ಲ ಮಾಡಿಸಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದೆ ಎಲ್ಲಿಗಾರ ಹೋಗ್ಬೇಕಂತ. ಬಟ್ ನೋಡ್ರಿ, ಒಂದು ವಾರಲಿಂದ ಎಲ್ಲಿಗೂ ಹೋಗೇ ಇಲ್ಲ, ಏನೋ ಕಂಟೆಂಟೇ ಸಿಕ್ಕಿಲ್ಲ. ಎಲ್ಲಿಗಾರ ಹೋಗ್ಬೇಕಂತಂದ್ರೆ ಲಾಸ್ಟ್ ಟೈಮ್ ಹೋದಂಗೆ ಕೆದರ ಬಿ ಡ್ಯಾಮಿಗೆ ಆದಂಗೆ ಆಯ್ತಂದ್ರೆ ಏನು ಮಾಡ್ಬೇಕಪ್ಪ, ಸುಮ್ಮ ಹೋಗಿ ವೇಸ್ಟ್ ಆಯ್ತು ಅಂಥೇಳಿ ಬಿಟ್ಟಿದ್ದ. ಸೊ ಒಂದು ದೊಡ್ಡ ಲಾಂಗ್ ಟ್ರಿಪ್ ಹೊಂಟೀವಿ, ಕಾರ್ನಾಗ ಹೊಂಟೀವಿ, ಒಂದು 7 ಜನ ಹೊಂಟೀವಿ. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಂತ. ಇನ್ನು ನ್ಯೂ ಇಯರ್ ಮುಗಿದ ಮೇಲೆ ಪ್ಲ್ಯಾನ್ ಅದ. ಸೊ ಈಗ ನಾವು ಒಂದಿಷ್ಟು ಕಲಬುರ್ಗಿ ಕ್ರಿಯೇಟರ್ಸಿಗೆ ಭೇಟಿ ಆಗ್ಲಿಕ್ಕೆ ಹೊಂಟೀನಿ. ಆಲ್ರೆಡಿ ಭೇಟಿ ಆಗೀನಿ, ಬಟ್ ನಿಮಗೆ ಭೇಟಿ ಮಾಡಿಸ್ಲಿಕ್ಕೆ ಹೊಂಟೀನಿ. ಅಲ್ಲಿ ಯಾರ್ಯಾರು ಇರ್ತಾರೆ ಏನೇನಿಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಂತ. ಸ್ವಲ್ಪ ಸಸ್ಪೆನ್ಸ್ ಇಡಮಂತ. ವಿಶ್ವ ಮತ್ತು ವಿಘ್ನೇಶ ಚಾರ್ಜಿಂಗ್ ಗಾಡಿ ಮೇಲೆ ಹೊಂಟ್ರ, ಸ್ವಲ್ಪ ಲೇಟ್ ಆಯ್ತು ಬರ್ಲಿಕ್ಕೆ. ಚಾರ್ಜಿಂಗ್ ಗಾಡಿದು ಅದರದ್ದೇ ಆದಂಥ ಬೆನಿಫಿಟ್ಸ್ ಅವ, ಅದರದ್ದೇ ಆದಂಥ ಡ್ರಾಬ್ಯಾಕ್ಸ್ ಅವ. ಬಟ್ ಇಲ್ಲಿ ತನಕ ಬಜಾಜ್ ಚೇತಕಿಂದ ಏನೂ ಒಂದು ಪ್ರಾಬ್ಲಮ್ ಬಂದಿಲ್ಲ. ಅದು ಒಂದು ಭಾರಿ ಅದ ನೋಡ್ರಿ ಬಜಾಜ್ ಚೇತಕಿಂದ, ನಮ್ಮ ಇಂಡಿಯನ್ ಬ್ರ್ಯಾಂಡಿಂದ ಅದಲ್ಲ. ಪೆಟ್ರೋಲಿನ ದೊಡ್ಡ ಡ್ರಾಬ್ಯಾಕ್ ಏನಂತಂದ್ರೆ ನಾವು ಹೆಂಗೆ ನೀರು ಕುಡಿತೀವಿ ಹಂಗೆ ಎಣ್ಣೆ ಕುಡಿಸ್ಬೇಕು ಇವು ಗಾಡಿಗಳಿಗೆ. ಬಟ್ ನಮಗೆ ಯಾವಾಗ ಬೇಕು ಅವಾಗ ಗಾಡಿ ತೊಗೊಂಡು ಹೋಗ್ಬೋದು. ಬಟ್ ಚಾರ್ಜಿಂಗ್ ಗಾಡಿನಾಗ ಹಂಗಿಲ್ಲ. ಚಾರ್ಜಿಂಗ್ ಇತ್ತಂದರೆ ಗಾಡಿ ಒಯ್ಬೋದು ನೀವು, ಇಲ್ಲಾಂದ್ರೆ ಮನೆಗೆ ನಿಂದ್ರಿಸ್ಬೇಕಾಗ್ತದೆ. ಇಲ್ಲೇ ಸೈಡಿಗೆ ನಿಂದಿರ್ತೀನಿ, ವಿಶ್ವರ್ ಬರತ್ತ. ಹಾಂ, ಸ್ಪೀಡ್ ಬರ್ಲಾಗಿದ್ದೆವು. ಅದೇ ಹೇಳೇನವ್ರಿಗೆ. ಸ್ಪೀಡ್ ಬಂದ್ರ ಪಬ್ಲಿಕ್ ಅಂಜಂಗದ ಅಂತೇಳಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಳ್ಳಿ ಹೊಟ್ಟಿನ ನಾನೇ. ಈಗ ಸ್ವಲ್ಪ ಭಾಳ ಹಳ್ಳಿ ಹೊಡಿಲತ್ತೀನಿ ಗಾಡಿ. ಪಬ್ಲಿಕ್ ಎಲ್ಲ ನೋಡ್ಲತ್ತ ಅಣ ಬರೀ ಇಂಥದೆಯ. ಅಲ್ಲಿ ಭಾಳ ಮಂದಿ ಮಾತಾಡ್ತಾರೆ, ಅದಕ್ಕೆ ನಿಂದ್ರಕೊಂಡು ಬಂದೆವು. ಸೆಲ್ಫಿ ಗಿಲ್ಫಿ ಎಲ್ಲ ಮುಗಿದು ಅವ್ರು ಕಮೆಂಟ್ ಹಾಕ್ತಾರೆ ನೋಡಿ. ಈಗ ಹಾಂ, ಏನಂದ್ರೆ ಇನ್ ಕಲಬುರ್ಗಿ ಅವ್ರ ಬಗ್ಗೆ ಏನು ಮಾತಾಡಪ್ಲೇ ಇಲ್ಲ. ಕಮೆಂಟ್ ಮಾಡ್ರಿ ಹಂಗೆ ಬಟ್ ಅಂತ ಸ್ಟೋರಿ ಹಾಕ್ಬಿಡ್ರಿ. ಓಕೆ ಓ ಇವು ಪ್ಯಾಚ್ ವರ್ಕ್ ಅಂತ ನೋಡ್ರಿ. ಇವಕ್ಕೆ ಯಾರನ್ನ ಪ್ಯಾಚ್ ವರ್ಕ್ ಅಂತಾರ. ಉಲ್ಟಾ ಹಂಪಾಗ್ಯಾವ ಹಾರ್ಕೋತವ್ಲ. ಬಸ್ನವ್ರ ಬಿಡಲ್ಲ ಅವರು. ಬಿಡಬಾರ್ದು ಬಿಡ್ರಿ, ಅವ್ರದ್ದು ಹೆವಿ ವೆಹಿಕಲ್ ಇರ್ತದ. ಅವ್ರು ಸ್ಲೋ ಮಾಡಿ ಸ್ಪೀಡ್ ಮಾಡಿ ಎಲ್ಲ ಭಾಳ ಕಿರಿಕಿರಿನೇ. ಹೆಲ್ಮೆಟ್ ಹಾಕೊಂಡ್ರೆ ಗುಫಾದಾಗ ಕುಂತಂಗೆ ಆಗ್ತದ. ಏನು ಏನು ಸೆನ್ಸಸ್ ಇರ್ತಾವಲ್ರಿ, ಅವೇ ನಮಗೆ ಹೆಲ್ಪ್ ಮಾಡ್ತದೆ ನೋಡು. ಮಸಲ್ ಮೆಮೊರಿ ಆಗಲಿ ಸೆನ್ಸಸ್ ಆಗಲಿ. ಬಂದೇವು ನೋಡ್ರಿ. ಮತ್ತು ಫ್ಯಾನ್ ಸಿಕ್ಕಿರ ಅನುಷ? ಅದು ಕಂಡ ಹೊಟ್ಟೆ ಏನು ಮಾಡ್ತೇವೆ ನಾವು. ಅಣ್ಣ ಈ ವಿಡಿಯೋ ನೋಡ್ತೀರಿ, ನೀವು ವಿಡಿಯೋ ನೋಡ್ತೀರಿ. ಆಯ್ತು ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ಇರ್ತೈತೆ. ಹಾಂ ಅಣ್ಣ, ಇಷ್ಟ ಚಾಲು ಅಣ್ಣ.
ಇವ್ರು ನಮ್ಮ ಶಾಣೋಣ ಊಟ ಮಾಡ್ರಿ ಆಮ್ಯಾಗ ಮಾಡೋ ಮಾತ್ರ ಬಟನ್ ಇಡ್ಲಿ ನೋಡ್ರಿ ಚಂದೋಣ ಕಂಟೆಂಟ್ ಕ್ರಿಯೇಷನ್ಸ್ ಎಲ್ಲ ಎಷ್ಟೆಲ್ಲ ಕಷ್ಟಪಡತ್ತಾರ. ಸ್ವಲ್ಪ ಝೂಮ್ಲಿ ತೋರಿಸ್ತೀನಿ ನೋಡ್ರಿ. ಬಾಟಲ್ ಕ್ಯಾಪ್ಸ್ ಹಾಕೊಂಡು ರಿಂಗ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಬರ್ತದೆ ವಿಡಿಯೋ ನೋಡಿ ಈಗ ಚೇತನಣ್ಣ ಮತ್ತು ಶಾಣೋಣ ಏನೋ ಕಂಟೆಂಟ್ ಮಾಡ್ತಾರೆ ಅಂತ ಅದಕ್ಕೆ ನಾಯಿಗೆ ನಾನು ಹೊಟ್ಟಿವಿ ನೋಡೋಣ ಏನು ಕಂಟೆಂಟ್ ಮಾಡ್ತಾರೆ. ವಿಶ್ವ ಮತ್ತು ಚಂದ್ರು ಒಣ ಅವರು ತೊಳಗೆ ಹೋಗ್ಯಾರ ಆಲ್ರೆಡಿ. ನಾವು ಬೇರೆ ಕಂಟೆಂಟ್ ಅವ್ರು ಬೇರೆ ಕಂಟೆಂಟ್. ಹಾಂ, ಕಂಟೆಂಟ್ ಕ್ರಿಯೇಷನ್ ಇಸ್ ಲೈಫ್. 3 ತಾಸು ಮ್ಯಾಟ್ ಕರೆತಾನೆ ಹೊಡೆದ. ಮುಂದೆ ಆಯ್ತು ಈ 3 ನಂಬರ್ದಾಗ ಏನೋ ಗಂಡ ಅಂತಾರ ತಿಳ್ಕೊಂಡು ಮುಂದೆ 3 ನಿಮಿಷ ತೊಗೊಂಡಿನಿ. ತುತ್ತು ಅಂತ ತಗೊಳ್ಕೆ ರೋಡಿಗೆ ಹೋಗ್ಬಿಟ್ಟಿನಿ. 2 ಗಾಡಿ ಬಿಟ್ಟು 3 ಗಾಡಿ ತೊಗೊಂಡು 15 ನಿಮಿಷಕ್ಕೆ ಮೇಲೆ ಡ್ಯಾಶ್ ಹೊಡೆದು ಸ್ಪೀಡಾಗಿ ಗಿಮ್ಮನ ಹೋಗಿ ಬಿದ್ದುಬಿಟ್ಟಪ್ಪ. ಮತ್ತು ಅದು ಚಲೋ ಆಯ್ತಂತು ನೋಡಿ ಆಗ್ತಿತ್ತು ಬಿಡ. ಅವನಿಗೆ ಹೋಯ್ತಲ್ಲ ಎಲ್ಲಿ ಹೋಗ್ತು 3ನೇ ಗಾಡಿ CC ಕ್ಯಾಮ್ರಾ ಚಾಲು ಇತ್ತು. ಆ CC ಕ್ಯಾಮ್ರಾ ಹೋಗಿ ಚೆಕ್ ಮಾಡಿ ನಿಮಗೆ ಕಡ್ದ ಯಾವಂತ ನಾನೇ ಅಂತ ಗೊತ್ತಾಗ್ಯದ. ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಮೇಲೆ 3,000 ರೂಪಾಯಿ ಇಸ್ಕೊಂಡೋದ. ಈ ಮ್ಯಾಟ್ರ್ ಕೇಳಿ ನಮ್ಮ ಅಪ್ಪ ಮತ್ತೆ 3 ತಾಸು ಮ್ಯಾಟ್ ಬೆಟ್ಟರ್ತ ನೋಡ್ದಪ್ಪ. ಬ್ಲಾಗಿಂಗ್ ಮಾಡೋರು ಭಾಳ ದಿನ ಆಗ್ಯದ. ಕೈ ಕಾಲ ಅವೆಲ್ಲ ಆಡ್ ಹೊಂಟವ. ಕ್ಯಾಮ್ರಾ ಹಿಂಗೆ ನೋಡೋಣ ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ಹೇರ್ ಸ್ಟೈಲ್ ನೋಡ್ರಿ, ಕಟಿಂಗ್ ಮಾಡಿಸ್ಕೊಂಡು ಬಂದ್ವಿ ನಾ ವಿಘ್ನೇಶ. ನಿಂದು ಹೇರ್ ಸ್ಟೈಲ್ ತೋರ್ಸಂಬ. ಹೇರ್ ಸ್ಟೈಲ್ ತೋರ್ಸಂಬ. ಯಾಕ್ಲ ಮಗ ಸುಮ್ ಕೂತಾರ. ಸೊ ಮಸ್ತ್ ಟೈಮ್ ಪಾಸ್ ಆಯ್ತು ರೀ. 1 ತಾಸು ಟೈಮ್ ಪಾಸ್ ಅಲ್ಲಕ್ಕೇನು ಶಾಣೋಣ ಮತ್ತು ಚಂದೋಣ ವಿಶ್ವ ವಿಘ್ನೇಶ್ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೊಂಟಾರ. ನಾವು ವಾಪಸ್ ಮನೆಗೆ ಹೊಂಟೇನೆ. ರೈಟ್ ಬಾಯ್. ಈ ಕಡೆ ರಶ್ ಆಗ್ತದೆ ಈಗ. ಯಪ್ಪ ನೀವು ಈ ಕಡೆ ಈ ಟೈಮಿಗೆ ಬರ್ತೀರಿ SBR ಬರಲಿಲ್ಲ ಅಂದ್ರೆ ಬೇರೆ ರೂಟ್ಲಿಂತ ಹೋಗ್ರಿ, ಅದಕ್ಕಂದ್ರೆ ರಶ್ ಆಗ್ತದ. ಸೊ ಅಷ್ಟೇ, ಇವತ್ತು ಎಲ್ಲರಿಗೂ ಭೇಟಿ ಅದ ಮಾಡ್ದೆ, ಮೀಟ್ ಅದೇ 1 ತಾಸು ಟೈಮ್ ಪಾಸ್ ಮಾಡಿದೆವು. ಮನೆಗೆ ಬಂದು ಮಲ್ಕೊಂಡಿದ್ದಾನೆ ಆ್ಯಕ್ಚುಲಿ. ಶಾಣೋಣ ಅವ್ರಿಗೆ ವಿಶ್ವಾಗ ಮತ್ತು ಚಂದೋಣ ಅವ್ರಿಗೆ ಎಲ್ಲರಿಗೂ ಬಾಯಿ ಬಂದು ಮಲ್ಕೊಂಡಿದ್ದ. ಮಲ್ಕೊಂಡಾದ್ಮೇಲೆ ವೀಡಿಯೋ ಎಡಿಟ್ ಮಾಡಾಗ ನನಗೆ ಏನು ಮಾಡ್ರ ಆಯ್ತಂದ್ರೆ ಈ ಕ್ಯಾಮ್ರಾದಲ್ರಿ ಗೋಪ್ರೋ ಇದು ಏನು ಸಾಮಾನ್ಯ ಅಲ್ಲಿದು. ಯಾಕಂತಂದ್ರೆ ನಾ ವೀಡಿಯೋ ಶೂಟ್ ಮಾಡೋಕ್ಕಿಂತ ಮೊದಲ ಒಂದು ಸಣ್ಣ ಸೆಟ್ಟಿಂಗ್ ಚೇಂಜ್ ಮಾಡಿದ್ದ. iOS 1600 ಏನೋ ಇಟ್ಟಿದ್ದ. ಅದು ಒಂದು ಯೂಟ್ಯೂಬ್ ವೀಡಿಯೋ ನೋಡಿ ಇಟ್ಟಿದ್ದೆ. ನನಗೇನು ಡಿಫ್ರೆನ್ಸ್ ಅನ್ಸಲ್ಲ ಅಂತ ಗೊತ್ತಿತ್ತು. ಯಾಕಂದ್ರೆ 1 ವರ್ಷದಿಂದ ನಾ ಟ್ರೈ ಮಾಡತ್ತೀನಿ ಆ ವೀಡಿಯೋ ಕ್ವಾಲಿಟಿ ಅಚೀವ್ ಮಾಡೋಕೆ. ಬಟ್ ಅದು ಹೊಂಟಿದ್ದಿಲ್ಲ. ಎಲ್ಲ ಭಾಳ ಖರ್ಚು ಮಾಡ್ದೆ ಏನೂ ಆಗಿದ್ದಿಲ್ಲ. ಬಟ್ ಇವತ್ತು ನೋಡ್ರಿ ವೀಡಿಯೋ ಕ್ವಾಲಿಟಿ. ಇದು ಹೆಂಗಾಯ್ತು ಏನು ಒಟ್ಟ ಗೊತ್ತಾಗಲ್ಲ. ಆ್ಯಂಡ್ ನಾ ನೋಡಿರೋಂಥ ವೀಡಿಯೋ ಒಬ್ಬ ಹೊರಗಿಂದ ಯೂಟ್ಯೂಬರ್ದ ಒಂದಾಗಿತ್ತು. ಸೊ ಆ ಹೊರಗಿಂದ ಯೂಟ್ಯೂಬರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಒಂದು ಐಡಿ ಸಿಗಲ್ಲ. ಯೂಟ್ಯೂಬ್ ಹಿಸ್ಟ್ರಿ ನಾನು ಚೆಕ್ ಮಾಡ್ದೆ, ಹೊಂಟಿಲ್ಲ ಈಗ. ಬಟ್ ಇಂಡಿಯಾದನ್ನ ಏನಿಲ್ಲ ಅಂತಂದ್ರೆ 1 ಇಯರ್ ತನಕ ಪೂರಾ ಬರೀ ಯೂಟ್ಯೂಬ್ ವೀಡಿಯೋ ನೋಡೀನಿ. ಹೆಂಗೆ ಗೋಪ್ರೋ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಬೇಕಂತೇಳಿ ಒಬ್ಬರು ಕರೆಕ್ಟಾಗಿ ಹೇಳಿಲ್ಲ. ಎಷ್ಟೋ ಯೂಟ್ಯೂಬರ್ಸ್ ಅರ ನಮ್ಮ ಇಂಡಿಯಾದಾಗ, ಬಟ್ ಒಬ್ಬರು ಕರೆಕ್ಟಾಗಿಲ್ಲ. ಹಿಂದಿ ಆಗಲಿ ಕನ್ನಡ ಆಗಲಿ. ಆ ಒಬ್ಬ ಯೂಟ್ಯೂಬರ್ ಅವಂದು ನಂಗೆ ಅನ್ಸಿದ ಮಟ್ಟಿಗೆ 600 ವ್ಯೂಸ್ನೂ ಇರಲಿಲ್ಲ ರೀ. ಸೊ ವ್ಯೂಸ್ ಮ್ಯಾಟರ್ ಆಗಲ್ಲ, ಯಾವತ್ತು ಕ್ವಾಲಿಟಿ ಕಂಟೆಂಟ್ ಮ್ಯಾಟರ್ ಆಗ್ತದೆ. ನನಗೆ ಎಷ್ಟು ಹೆಲ್ಪ್ ಆಗ್ಯದ ಗೊತ್ತು ರೀ. ಈಗ ಆ ಒಂದು ವೀಡಿಯೋದ್ಲಿಂತ ಭಾಳ ಹೆಲ್ಪ್ ಆಗ್ಯದ ನನಗೆ. ಯಾಕಂದ್ರೆ ನಾನು 1 ವರ್ಷಲಿಂತ ಏನು ಕ್ವಾಲಿಟಿ ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ದ, ಒಂದೇ ವೀಡಿಯೋನಾಗ ನನಗೆ ಸಿಕ್ಕಿಬಿಡ್ತು. ಸೊ ಅಷ್ಟೇ ಇವತ್ತಿನ ಬ್ಲಾಗ್ನಾಗ. ಸಿಗಮಂತ ಇನ್ನೊಂದು ಬ್ಲಾಗ್ನಾಗ. ಲೈಕ್ ಶೇರ್ ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ಸಿಗಮಂತ ಇನ್ನೊಂದು ಬ್ಲಾಗ್ನಾಗ. ಅಲ್ಲಿ ತನಕ ಟಾಟಾ ಬಾಯ್.